ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಹಾಲಾಗ್ಸ್ ಕನ್ನಡ. ಇವತ್ತು ನೋಡ್ರಿ ನಮ್ಮ ಪುಟಾಣಿದು ಬರ್ತಡೇ ಅದ, ಅಂದ್ರೆ ನಾಳೆ ಬರ್ತಡೇ ಅದ. ಇವತ್ತಿನ ದಿನ ರಾತ್ರಿನೇ ಸೆಲೆಬ್ರೇಷನ್ ಮಾಡ್ಲಾತೀವಿ. ಇಲ್ಲಿ ನೋಡತ್ತೀರಲ್ರಿ, ಇವತ್ತು ನೈಟಿಂದ ನಾನು ಲಾಗ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಅಶ್ವಿನಿ ಅಂತ ಬಿರಿಯಾನಿ ಮಾಡತ್ತೀವಿ ನೋಡ್ರಿ. ಸಾನ ಮತ್ತು ಇವಕ್ಕಿ ಟೂರ್ಗೆ ಹೋಲತ್ತೀವಿ, ಅದೇ ಇಲ್ಲಿ ಮಾತಾಡ್ಕೊತ ನಿಂತಿದ್ವಿ. ಎಲ್ಲ ನೋಡ್ಬಾ, ಇಲ್ಲಿ ನೋಡಿ, ಇಲ್ಲಿ ಮೊಬೈಲ್ ಎಲ್ಲ ನೋಡ್ಬಾ. ತಲೆ ಅದ್ರಾಗೆ ಹಾಕಿ ತಿರುಲಾಕತ್ತಾಳ ಅಶ್ವಿನಿ, ಕಾಣಲಾಗ್ಯಾವ. ಫುಲ್ ಕೆಂಪಿಗೆ ಆಗ್ಬೇಕು ಅವು. ಬಗೋಣಿ ಎತ್ತರವ ಇದಾಗಲ್ಗ್ಯಾವ. ಬಗೋಣಿ ಎತ್ತರವ ಕಾಣಿಸಲ್ಲ. ಈ ಕಡೆದು ಕರಗಲತ್ತ ಹೊತ್ತು. ಇನ್ನು ಅಶ್ವಿನಿ ಎಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿವಳು, ಮತ್ತು ನಾ ಎಲ್ಲನೂ ಪ್ಲೇಟ್ಗೆ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಬಾದ ಬಳಿಕ ಅವು ಸ್ವಲ್ಪ ಮತ್ತು ಚಿಕನ್ ಅದೆಲ್ಲ ಒಗ್ಗರಣೆ ಹಾಕಿದ್ವಿ. ರೈಸು ಸಪ್ರೇಟಾಗಿ ಮಾಡಿಕೊಂಡು ಬಿರಿಯಾನಿ ಮಾಡಾಕತ್ತೀವಿ ನಾವಿಲ್ಲಿ. ಇಲ್ಲಿ ನೋಡತ್ತೀರಲ್ರಿ, ಎಲ್ಲ ಬಿರಿಯಾನಿನೂ ಆಗ್ಯದ. ರೆಸಿಪಿ ಎಲ್ಲ ಶೂಟ್ ಮಾಡ್ಕೋದೇ ಆಗಲಿಲ್ಲ. ಇಲ್ಲಿ ನೋಡ್ರಿ, ಚಿಕನ್ ಎಲ್ಲ ಕುದಿಯಾಕತ್ತದ. ಇದೆಲ್ಲ ಸ್ವಲ್ಪ ಕುದ್ದಿದ್ದಾದ್ಮೇಲೆ ಮತ್ತು ಅದಕ್ಕೆಲ್ಲ ಸ್ವಲ್ಪ 2 ಲೇಯರ್ ಮಾಡಿ ರೈಸ್ ಹಾಕಿ ಸ್ವಲ್ಪ ಹೊತ್ತು ದಮ್ಗಟ್ಲಾಕ ಬಿಟ್ವಿ ನೋಡ್ರಿ. ಇಲ್ಲಿ ನೋಡತ್ತೀರಲ್ರಿ, ಚಿಕನ್ ಎಲ್ಲ ಬೆಂದು ಹೋಗ್ಯದ. ಇದು 1 kg ಚಿಕನ್ದು ಬಿರಿಯಾನಿ ಮಾಡಾಕ್ತೀವಿ ನಾವು. ಯಾರಿಗೂ ಹೇಳಿದ್ದಿಲ್ಲ, ಮನೆಯವರೇ ಮಾಡ್ಕೋತಾ ಇದ್ವಿ ಸಿಂಪಲ್ಲಾಗಿ. ಅದಕ್ಕೆ ಸ್ವಲ್ಪನೇ ಮಾಡ್ಕೋತಾ ಇದ್ದೀವಿ. ಇಲ್ಲಿ ನೋಡತ್ತೀರಲ್ರಿ, ಈಗ ರೈಸ್ ಅದು ಹಾಕಿ ಮ್ಯಾಲೊಂದು ಲೇಯರ್ ಹಾಕಿ ಸ್ವಲ್ಪ ಈರುಳ್ಳಿನೂ ಹಾಕ್ತಾಯಿದ್ದೀನಿ, ಅಂದ್ರೆ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಬಿರಿಯಾನಿ ರೆಸಿಪಿ ಪೂರ್ತಿ ವಿಡಿಯೋ ಮಾಡ್ಕೊಲಿಕ್ಕಾಗಲಿಲ್ಲ, ಸ್ವಲ್ಪನೇ ವಿಡಿಯೋ ಅದು ನಮ್ಮ ಅಶ್ವಿನಿ ಮಾಡಿಕೊಟ್ಲು. ಈ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಮಾಡಿದಾಗ ಪೂರ್ತಿಯಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾವಿಲ್ಲಿ ಯಾವುದೇ ಥರ ಮಸಾಲ ಏನು ಯೂಸ್ ಮಾಡಿಲ್ಲ, ಮನೇಲಿರೋ ಎಲ್ಲ ಮಸಾಲೆನೂ ಯೂಸ್ ಮಾಡಿ ಬಿರಿಯಾನಿ ಮಾಡಿದ್ದೀವಿ. ಅದು ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅಂತ ಅರಿಶಿಣದಲ್ಲಿ ಸ್ವಲ್ಪ ನೀರು ಹಾಕಿ ಮತ್ತು ಸ್ವಲ್ಪ ಕಲರ್ ಹಾಕಿ ಬಿರಿಯಾನಿ ಮಾಡ್ಕೊಂಡ್ವಿ. ಸ್ವಲ್ಪ ದಮ್ಗಟ್ಲಿ ಅಂತ ಮುಚ್ಚಿಟ್ಬಿಟ್ಟು ಮತ್ತು ನಾವಿಲ್ಲಿ ಹೊರಗಡೆ ಬಂದ್ವಿ. ನಮ್ಮ ಪುಟಾಣಿಗೆ ರೆಡಿ ಮಾಡ್ಲತ್ತಾರ ನೋಡ್ರಿ ನಮ್ಮ ಅತ್ತೆಯವರು. ಚಾಕು ಕೊಡೋಣ, ಚಾಕು ಇಬ್ಬರು ಈ ಕಡೆ ಚಾಕು ನೋಡಗ. ಇಲ್ಲಿ ನೋಡು, ನಕ್ಕಬಾರ್ದು, ಕಟ್ ಮಾಡಿ ನಕ್ಕಬೇಕು. ಆಗೋ ಪುಟ್ಟ ನಾಕಲ್ಲಿ ಬಿಡು. ಇಲ್ಲಿ ನೋಡತ್ತೀರಲ್ರಿ, ಹೊರಗಡೆ ಬರ್ತಡೇ ಮಾಡೋದ್ರಿಂದ ಭಾಳ ಚಳಿ ಇತ್ತು. ಅದಕ್ಕೆ ಎಲ್ಲರೂ ಸ್ವೆಟರ್ ಹಾಕೊಂಡೇ ಇದ್ರು. ಸರಿ ಹಚ್ಚು ಮಾಟ ಇದು ಮಾಡು. ಸೋನ್ ಬೆಳತಾತ. ಇಬ್ರು ಸೇರ್ಕರೆ ಬೆಳಗ್ರಿ ಹಂಗೆ. ಪುಟ್ಟ ಕೊಟ್ಟು ಮಾಡಿದ್ರೆ ನಾಕು ಅಗೋ ಸ್ವಲ್ಪ ಹಚ್ಬಿಡು. ಆಮೇಲೆ ತಿನ್ನಕ ಇಲ್ಲಿ ತಮ್ಮನ ಮಗಳಾಗ ನಿಂದ್ರ ನೀನು. ಪುಟ್ಟ ಒದರಿ ಅವನಿಗೆ. ಸೋನಾ ಕಿಲಿಗ ಹಾ ಓಕೆ. ನಿಂದ್ರ ಬರ್ರಿ ಹೊಸ ಮಂದಿ, ಬರ್ರಿ ಬರ್ರಿ ಹೊಸ ಮಂದಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಕಟ್ ಮಾಡು. ನೀ ತೆಳ ಕಟ್ ಮಾಡ, ಮ್ಯಾಲ ಕಟ್ ಮಾಡ್ತಾನ. ಇಲ್ಲ ಅದು ಕೈ ತೆಗಿ. ಸರಿ ಹೋಗಲ್ಲ. ಆಯ್ತು. ಒಬ್ರೊಬ್ರು ಬರ್ರಿ, ನೀವು ಯಾರ್ಯಾರು ಗಿಫ್ಟ್ ಕೊಡೋರು ಕೊಡ್ರಿ ನನಗೆ. ಒಬ್ರೊಬ್ಬರು ಬರ್ರಿ. ಹೆಸರು ಹೇಳ್ರಿ, ಹೆಸರು
ಹೆಸರು ಕೇಳಿಸ್ತಾರ ಶಾಣಪ್ಪನ ಗಿಫ್ಟ್ ಅಂತ ಒಂದು ಬಿಸಿಲು ಈಗ ಇಲ್ಲಿ ನೋಡುಗ ಈ ಕಡೆ ನೋಡಿ ಈ ಕಡೆ ಹಾ ಓಕೆ ಆಯ್ತು ಅಪ್ಪು ಇಲ್ಲೋಡು ಇಲ್ಲೋಡು ಗುಂಡ ಕಡೆ ಅಪ್ಪು ಅಪ್ಪು ಅಪ್ಪನ ಗಿಫ್ಟ ತಮ್ಮನ ಕೈ ಕೊಡ್ರಿ ಅದು ತಮ್ಮನ ಕೈಯಾಗ ಓಕೆ ಅಣ್ಣಾರಿ ಕೇಕ್ ತಿನ್ನ ಸರ್ ಕಿಲಿಗ ಕೀ ನೋಡಗ ಕಿಲಿಗ ಈಗ ನೋಡಗ ಕಲ್ ತಗೊಳ್ಳಿ ಇಲ್ಲಿ ನೋಡಗ ಕಿಲಿಗ ಏ ಪುಟ್ಟ ಇಲ್ಲಿ ನೋಡ್ಗ ಏ ಪುಟ್ಟ ಹಾ ಓಕೆ ಆಯ್ತು ಗಿಫ್ಟ್ ಎಲ್ಲರದು ಸೋನಾ ತರ್ಲಕೊಂಡ್ರ ಕಾವ್ಯ ನಿನ್ನ ಹಿಡಿದು ರೆಡಿ ಮಾತಾಕಿ ಕಿಲೋ ಅಂಟ ಸರಿ ದೊಡ್ಡದ ಸರಿನೇ ಸರಿ ಕಲ್ ಅಕ್ಕನು ಕಲಿಗ ಕಿಲಿಗ ಇಬ್ಬು ಕಿಲ ಇಬ್ಬು ಅದು ಕಿಡಿ ಕೈ ಹಿಡಿ ಹಾ ಕಿಲಿಗ ಇಬ್ಬು ಇಬ್ಬು ಏನಿ ಸುಳ್ಬಿಡ ಅವನಿಗೊಂದು ಜಾಗ ಕೊಡ ಅದ್ರ ಸಲ ನಿಂತಾನಲ್ಲಿ ಸನಿನೇ ಈಗ ಕಿಲಿಗ ಹಾ ಇಬ್ರು ಕೊಡ್ರಿ ಹಾ ಇಬ್ರು ಕೊಡ್ರಿ ಕಿಲಿಗ ಏ ಅಪ್ಪು ಈ ಗಿಫ್ಟ್ ಒಳಗೆ ಚಾಕ್ಲೇಟ್ ಅದ ಅಂತೇಳಿ ತೊಗೊಂಡು ಓಡೋದು ನೋಡ್ರಿ ನಮ್ಮ ಗುಂಡು ಮಕ್ಕಳೇ ಹಂಗಲ್ವಾ ಯಾವ್ದ್ರಾಗ ಯಾವ್ದು ಇರ್ತದ ಅಂತ ಹೇಳಿದ್ರೆ ಸಾಕು ತಿನ್ನೋದಕ್ಕೆ ಜಾಸ್ತಿ ಇದು ಮಾಡ್ತವೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಮಕ್ಕಳು ಪ್ರಪಂಚನೇ ಆಗ್ಬಿಟ್ಟಿದೆ ಇದು. ಎಲ್ಲರೂ ಸೇರಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ಲತ್ತಾರ. ಇವ್ರಂತೂ ನಿನ್ನೆ ಹಿಡಿದು ಕೊಡ್ಬೇಕಂತ ಹೇಳಿ ಪ್ಯಾಕಿಂಗ್ ಎಲ್ಲ ಮಾಡಿದ್ರು ನೋಡ್ರಿ. ಮಕ್ಳು ಏನೇ ಕೊಡಲಿ ಎಷ್ಟು ಖುಷಿ ಆಗ್ತದೆ ನೋಡ್ರಿ. ನಮ್ಮ ಪುಟ್ಟಾಗಂತೂ ಭಾಳ ಖುಷಿ ಆಯಿತು. ಇವರೆಲ್ಲರೂ ಗಿಫ್ಟ್ ಕೊಟ್ಟಿದ್ದು ನೋಡಿ ಅವ್ನ ರಿಯಾಕ್ಷನ್ ನೋಡಿ ನಿಮ್ಗೆ ಗೊತ್ತಾಗ್ತದ ಎಷ್ಟು ಖುಷಿ ಆಗ್ಯದ ಅಂಥೇಳಿ. ಎಲ್ಲರದು ಗಿಫ್ಟು ಮತ್ತು ಬುಕ್ಸು ಆಯಿತು, ಚಾಕ್ಲೇಟ್ಸು, ಬಿಸ್ಕಿಟ್ಸು ಎಲ್ಲನೂ ಗಿಫ್ಟ್ ಮಾಡಿ ತಂದು ಕೊಟ್ಟಿದ್ರು. ಮಕ್ಳು ಏನೇ ಕೊಡಲಿ ಅದು ಚಂದಾನೇ ಅಲ್ವಾ. ಅದು ಬಿಡು ಅಲ್ಲಿ ಬಿಡು, ಅಲ್ಲೇ ಇಡು ನೀ ಸರಿ ಅಲ್ಲಿ ಅವ ಕೊಡ್ತಾನೆ, ಹಣ ಕೊಡ್ತಾನೆ. ಸರಿ ನೀ ನಿಂದ್ರ ಸಾಚಿವಿ ನೀವು ಹೊಸ ಮಂದಿಗೆ. ಸರಿ ಅಪ್ಪು, ಸರಿ ಸ್ವಲ್ಪ ಈಗ ಈ ಕಡೆಗ ಏ ಅಪ್ಪು, ಏ ಅಪ್ಪು, ಅಣ್ಣನ ಗಿಫ್ಟ್ ತಗೋ. ಪುಟ್ಟ ಇಲ್ಲಿ ನೋಡು, ಗೋಡ್ ದ್ರಾಗ್ ಮಾಡು ಇಬ್ಬು. ಶರಣಪ್ಪ ಕೈ ಮುಂದೆ ಮಾಡೋದು. ಸೀದಾ ನಿಂದ್ರು. ಕಿಕಡ್ ಚಾಕ್ಲೇಟ್. ಸಿಂಪಲ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿದ್ವಿ. ಮಕ್ಕಳ ಸೆಲೆಬ್ರೇಷನ್ನೇ ಜೋರಾಗಿತ್ತು. ಮಕ್ಕಳಿಗೋಸ್ಕರನೇ ಬಿರಿಯಾನಿ ಮಾಡಿದ್ವಿ ನೋಡ್ರಿ. ಎಲ್ಲರೂ ಊಟ ಮಾಡಿದ್ವಿ. ರಾತ್ರಿ ಫುಲ್ ಕತ್ಲೆ ಆಗಿರೋದ್ರಿಂದ ಲೈಟಿಂಗ್ ಅಷ್ಟೊಂದು ಇರಲಿಲ್ಲ, ಕತ್ಲೆ ಆಗಿತ್ತು. ಅದಕ್ಕೆ ಅದರಲ್ಲೇ ವೀಡಿಯೋಸ್ ಮಾಡ್ಕೊಂಡ್ವಿ. ಇಲ್ಲಿ ನೋಡಾತಿರಲ್ರಿ ಬಿರಿಯಾನಿ ಅಂತ ಎಷ್ಟು ಕಲರ್ಫುಲ್ಲಾಗಿ ಕಾಣ್ಲಕತ್ತದ ಅಂಥೇಳಿ. ಇನ್ನೆಲ್ಲರೂ ಊಟ ಮಾಡಿದ್ವಿ. ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ.